ಆಸ್ವಾದನ ಕಡೆ ಹಾಸ್ಪಿಟಲ್ ಹೇಳಾಗುತ್ತೆ ಇಲ್ಲಿ ಇಲ್ಲಿ ಬರ್ತಾರೆ. ಇವತ್ತು ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದಿರೋ ಉದ್ದೇಶ ಏನು ಅಂತ ಹೇಳಿದ್ರೆ, ಈಗೇನು 3 ದಿವಸ ಹಿಂದೆ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಖಾಸಗಿ ನಗರ ಸಾರಿಗೆ ಬಸ್ಸುಗಳ ಹಾವಳಿ ಮತ್ತು ಆ ದಾಳಿಗೆ ಏನು ಒಂದು ಅಮೂಲ್ಯ ಜೀವ ಕಳ್ಕೊಂಡಿದ್ದೀವಿ, ಆ ನೋವು ಏನಿದೆ ಅಂತ ಹೇಳಿದ್ರೆ ಆ ಮನೆಯವರಿಗೆ ಸಾಕಷ್ಟು ನೋವಿರೋಂಥದ್ದು. ಈ ಕಾರ್ಯಕ್ರಮ ಏನು ಮಾಡಬೇಕು ಅಂತ ಹೇಳಿ ಆ ರಸ್ತೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಎಲ್ಲ ಮಾಡಿ ಹೋಗಿದ್ದಾರೆ, ರಸ್ತೆ ಕೆಲಸ ನಡೀತಾ ಇದೆ. ಆದರೆ ಆ ರಸ್ತೆಯನ್ನು ಕೆಲಸ ಮಾಡಬೇಕಾದ್ರೆ ಅದಕ್ಕೇನು ಸುರಕ್ಷತಾ ಕ್ರಮ ತಗೋಬೇಕಿತ್ತು, ಆ ಸುರಕ್ಷತಾ ಕ್ರಮ ತಗೊಳ್ಳದೇ ಇರೋದ್ರಿಂದ ಆಮೇಲೆ ನಗರ ಸಾರಿಗೆ ಖಾಸಗಿ ಬಸ್ಸುಗಳ ಅಟ್ಟಹಾಸಕ್ಕೆ ಮೊನ್ನೆ ಒಂದು ಬಲಿಯಾಗಿದೆ. ಇನ್ನೂ 3 ಜನ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ನಾವು ಹಿಂದೆ ನಾಗರಿಕ ಹಕ್ಕು ವೇದಿಕೆ ಮೊದಲಿಂದ ಕೂಡ ಮನವಿ ಮಾಡ್ತಾ ಬಂದಿದೆ, ಜಿಲ್ಲಾಡಳಿತಕ್ಕೆ ಮತ್ತು RT ಅಧಿಕಾರಿಗಳಿಗೆ ಮನವಿ ಮಾಡ್ತಾ ಬಂದಿದ್ದೀವಿ. ಶಿವಮೊಗ್ಗ ನಗರದಲ್ಲಿ ಖಾಸಗಿ ನಗರ ಸಾರಿಗೆ ಬಸ್ಸುಗಳ ಹಾವಳಿ ಜಾಸ್ತಿ ಆಗಿದೆ. ದಯಮಾಡಿ ಸರ್ಕಾರಿ ನಗರ ಸಾರಿಗೆ ಬಸ್ಸುಗಳನ್ನು ನೀಡಿ ಅದ್ರ ಜೊತೆಗೆ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ಕೆಲಸ ಮಾಡಿಕೊಡಿ ಅಂತೇಳಿ ಕೇಳ್ಕೊಂಡಾಗ, ಆದರೆ ಒಂದು 2016ರಲ್ಲಿ ಪ್ರಾಯೋಗಿಕವಾಗಿ ಒಂದು 6 ತಿಂಗಳು ಖಾಸಗಿ ನಗರ ಸಾರಿಗೆ ಬಸ್ಸುಗಳ ಜೊತೆಗೆ ಸರ್ಕಾರಿ ನಗರ ಸಾರಿಗೆ ಬಸ್ಸುಗಳನ್ನು ಕೊಟ್ಟಿದ್ರು. ಆದರೆ ಈ ಒಂದು ಖಾಸಗಿ ನಗರ ಸಾರಿಗೆ ಬಸ್ಸುಗಳ ಲಾಬಿ ಯಾವ ಮಟ್ಟಕ್ಕಿದೆ ಅಂತ ಹೇಳಿದ್ರೆ, ಸರ್ಕಾರವನ್ನು ನಿಯಂತ್ರಿಸುವ ಮಟ್ಟದಲ್ಲಿದ್ದು RT ಅಧಿಕಾರಿಗಳ ಮೇಲೆ ಒತ್ತಡ ತಂದು, ಆಗಿನ RT ಅಧಿಕಾರಿಗಳ ಮೇಲೆ ಒತ್ತಡ ತಂದು ಆ ಒಂದು ಸರ್ಕಾರಿ ಬಸ್ಸುಗಳನ್ನು ವಾಪಸ್ ಪಡೆಯುವಂತೆ ಮಾಡಿ ಇವತ್ತಿನ ಪರಿಸ್ಥಿತಿ ಏನು ಮೊನ್ನೆ ಸಾವಾಗಿದೆ, ಅದಕ್ಕೆ ನೇರವಾಗಿ ಅಲ್ಲಿ ಕೆಲಸ ನಡೀತಿರೋದು ಗುತ್ತಿಗೆದಾರ, ಆಮೇಲೆ ಬಸ್ನ ಕಾರ್ಮಿಕರು, ಜೊತೆಗೆ ಏನು RT ಅಧಿಕಾರಿಗಳು ಸರ್ಕಾರಿ ಬಸ್ಸುಗಳನ್ನು ವಾಪಸ್ ಪಡೆದಿದ್ದಾರೆ, ಇವ್ರ ಕಾರಣದಿಂದಾಗಿ ಇವತ್ತೊಂದು ಅಮೂಲ್ಯ ಜೀವ ಹೋಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಥರದ ಮತ್ತೆ ಅನಾಹುತ ಸಂಭವಿಸಬಾರ್ದು ಅಂತ ಹೇಳಿದ್ರೆ, ಶಿವಮೊಗ್ಗ ನಗರದಲ್ಲಿ ವಿಶೇಷವಾಗಿ ಶಾಂತಿನಗರ ಭಾಗಕ್ಕೆ ತಕ್ಷಣವೇ ಏನು ಖಾಸಗಿ ಬಸ್ಸುಗಳು ಸಂಚರಿಸ್ತಾ ಇದ್ದಾವೆ, ಖಾಸಗಿ ನಗರ ಸಾರಿಗೆ ಬಸ್ಸುಗಳು, ಅದನ್ನು ನಿಷೇಧ ಮಾಡಬೇಕು. ಆ ಜಾಗದಲ್ಲಿ ಸರ್ಕಾರಿ ನಗರ ಸಾರಿಗೆ ಬಸ್ಸುಗಳನ್ನು ಬಿಡಬೇಕು. ಆಮೇಲೆ ಅದೇನು ಜೀವ ಕಳ್ಕೊಂಡಿದೆ ಆ ಕುಟುಂಬಕ್ಕೆ ತಕ್ಷಣವೇ ಗುತ್ತಿಗೆದಾರರಿಂದ ಆಮೇಲೆ ಬಸ್ನವರಿಂದ, ಬಸ್ ಮಾಲೀಕರಿಂದ ಅವ್ರಿಗೇನು ಪರಿಹಾರ ಕೊಡಿಸ್ಬೇಕು ತಕ್ಷಣದಲ್ಲೇ ಪರಿಹಾರ ಕೊಡಿಸೋಂಥ ಕಾರ್ಯಕ್ರಮವನ್ನು ಜಿಲ್ಲಾಡಳಿತ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡೋಕ್ಕೋಸ್ಕರ ಇವತ್ತಿನ ನಾವೊಂದು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಮುಜೀಬ್, ನಾಗರಿಕ ಹಕ್ಕು ವೇದಿಕೆ, ಶಾಂತಿನಗರ. ಸರ್ ನಮಸ್ಕಾರ. ನನ್ನ ಹೆಸರು ರಾಮ ಅಂತ, ರಾಯಗುಡ್ಡದ ನಿವಾಸಿಗಳು. ಇವತ್ತಿನ ದಿನದಲ್ಲಿ ಮೊನ್ನೆ ಆಗಿರೋ ಅನಾಹುತಕ್ಕೆ ಇದು ಜಿಲ್ಲಾ ಆಡಳಿತ ಮತ್ತು ಬಸ್ನವರೇ ಕಾರಣ ಅಂತ ನಾವು ಹೇಳಕ್ಕೆ ಬಯಸ್ತೇವೆ. ಎಲ್ಲರೂ ಮೊನ್ನೆ ಆಗಿರೋ ಅನಾಹುತಕ್ಕೆ ಅವರು ನಮ್ಮಂಥ ಬಡಪಾಯಿಗಳೇ ಒಬ್ಬರು ಕೂಲಿ ಕಾರ್ಮಿಕರೇ ಸಾಯ್ಬೇಕನ್ನೋದು ನಮ್ಮ ನತಾದೃಷ್ಟ. ಇವತ್ತಿನ ದಿನ ಆಗಿರೋ ಅನಾಹುತಕ್ಕೆ ಸ್ಕೂಲ್ ಮಕ್ಕಳಿಗೆ ಹೋಗೋಕ್ಕೂ ಆಗ್ತಾಯಿರಲ್ಲ. ಇವತ್ತು ಒಂದು ದಿನಕ್ಕೆ ಒಂದು ಹೊತ್ತಿಗೆ ಇವತ್ತು 30 ರೂಪಾಯಿ ಕೇಳ್ತಾರೆ ಸ್ಕೂಲ್ ಮಕ್ಕಳಿಗೆ. ನಿನ್ನೆ ನನ್ನ ಕಣ್ಣೆದ್ರಿಗೆ 2 ಮಕ್ಕಳು ಮನೆಗೆ ಹತ್ಕೊಂತ ವಾಪಸ್ ಹೋದವು. 30 ರೂಪಾಯಿ ಕೊಡೋಕ್ಕಾಗದೆ 30-60 ರೂಪಾಯಿ ಅಪ್ ಆ್ಯಂಡ್ ಡೌನ್ ಆಗುತ್ತೆ. ಬೇರೆ ಚಾನಲ್ನ ಖಾಸಗಿ ಇವರು ಕೇಳ್ತಾರೆ, ಅವರು 150-200 ರೂಪಾಯಿ ಕೇಳ್ತಾರೆ. ಆಮೇಲೆ ನಿನ್ನೆ ಸಂಜೆ ಪ್ರೆಗ್ನೆಂಟ್ ಒಂದು ಹೆಣ್ಮಗಳು ಆ ಹೊಟ್ಟೆ ನೋಡಿ ಕೇಳ್ತಾನೆ ಒಬ್ಬ ಆಟೋ ಡ್ರೈವರು 180 ರೂಪಾಯಿ ಕೇಳ್ತಾರೆ ಒಂದು ಸಿಂಗಲ್ ಸೀಟಿಗೆ. ಇಂಥ ಅನಾಹುತಕ್ಕೆ ನಾವು ಆಸ್ಪತ್ರೆಗೆ ಹೋಗ್ಬೇಕು, ಇಂಥ ಒಂದು ವಿಚಾರಕ್ಕೆ ಬರ್ಬೇಕಂದ್ರೆ ಭಾಳ ಕಷ್ಟ ಆಗ್ತಿದೆ. ಇದನ್ನು ಕೂಡಲೇ ಜಿಲ್ಲಾ ಆಡಳಿತ ಗಮನಕ್ಕೆ ತಗೊಂಡು ಖಾಸಗಿ ಬಸ್ನ ರದ್ದು ಮಾಡಿ ಗೌರ್ಮೆಂಟ್ ಬಸ್ಗಳನ್ನ ಬಿಡಬೇಕಂತೇಳಿ ಕೇಳ್ಕೊತಾ ಇದ್ದೀನಿ ಸರ್. ರಾಮು ಅಂತೇಳಿ. ಭಾನುವಾರ ಬೆಳಗ್ಗೆ ಒಂದು ಘಟನೆ ನಡೀತು. ಏನಿದೆಯೋ ಖಾಸಗಿ ಬಸ್ನವರು ರ್ಯಾಶ್ ಡ್ರೈವಿಂಗ್ ಮಾಡಿಕೊಂಡು ಬಂದು ರಾಂಗ್ ಸೈಡ್ ಆ ಜಾಗದಲ್ಲಿ ಹೋಗಬಾರ್ದು ಅಂದ್ರೂ ಅವನು ಬಸ್ ತೊಗೊಂಡು ಆ ಜಾಗದಲ್ಲಿ ಬಂದಿದ್ದಾನೆ ಅವನು. ನಾನು ಸ್ವಲ್ಪ ಅವನಿಗೆ ಹೇಳಿದೆ, ಬೇಡಬಾ ಈ ಕಡೆ ರೋಡು ಬಂದ್ ಮಾಡಿದ್ದಾರೆ, ನೀ ಯಾಕೆ ಬಂದೆ ಅಂತೇಳಿ. ಆದರೂ ಅವನು ರ್ಯಾಶ್ ಡ್ರೈವಿಂಗ್ ಮಾಡ್ಕೊಂಡು ಬಂದ. ಮತ್ತು ಈ ಸಂಜೆ ಅದೇ ಬಸ್ಸು ಸಂಜೆ ಮತ್ತೆ ಒಬ್ಬ ಆಟೋ ಚಾಲಕ ಅವನ ಕಡೆಯಿಂದ ಸತ್ತಿದ್ದಾನೆ ಆಕ್ಸಿಡೆಂಟ್ ಆಗಿ. ಮತ್ತೇನಂತಂದರೆ ಅವನಿಗೆ ತುಂಬ ಕಷ್ಟದಿಂದ ಅವನು ಜೀವನ ಮಾಡೋಂಥ ಅಹಮದುಲ್ಲಾ ಅಂತೇಳಿ ಅವನ ಹೆಸರು.
ಯಾಕಂದರೆ ನಾನು ಆಟೋ ಓಡಿಸ್ಕೊಂಡು ಜೀವನ ಮಾಡೋನು, ಅವನು ಟ್ರಾಫಿಕ್ ಕ್ಲಿಯರ್ ಮಾಡೋಕ್ಕೋಸ್ಕರ ಸೈಡಲ್ಲಿ ನಿಂತಿದ್ದ. ಅವನು ಏನು ಗ್ರಾಚಾರ ಏನೋ ಆ ಬಸ್ಸಿಗೆ ಅದೇ ಟೈಮಿಗೆ ಅನಾಥವಾಗಿ ಅವನು ಸಾವಿನಪ್ಪಿದ್ದಾನೆ. ಇನ್ನೂ 3 ಜನ ಇದಾರಲ್ಲ, ತುಂಬ ಗಂಭೀರವಾಗಿ ಅವರಿಗೆಲ್ಲ ಪೆಟ್ಟು ಬಿದ್ದಿದೆ. ತುಂಬ ಸೀರಿಯಸ್ ಮ್ಯಾಟ್ರ್ ಅವ್ರದ್ದೆಲ್ಲ. ದಯವಿಟ್ಟು ನಮ್ಮ ರಾಯಗಢದಲ್ಲಿ ಈ ಬಸ್ ಜನಗಳ ಹಾವಳಿ ಜಾಸ್ತಿ ಆಗಿದೆ. ಅವರ ಟೈಮಿಂಗ್ಸ್ ಕ್ಯಾಚ್ ಮಾಡಲಿಕ್ಕೋಸ್ಕರ ಬೇಕಾದಷ್ಟು ಫಾಸ್ಟ್ ಹೊಡ್ಕೊಂಬರ್ತಾರೆ. ದಯವಿಟ್ಟು ಇದನ್ನು ಕಂಟ್ರೋಲ್ ಮಾಡಿ. ಮತ್ತು ಏನು, ನಮ್ಮ ರಾಯಗಢದಲ್ಲಿ ಖಾಸಗಿ ಬಸ್ಸು ಬೇಡೇ ಬೇಡ. ಗೌರ್ಮೆಂಟ್ ಬಸ್ಸು ಅವಕಾಶ ಮಾಡಿ ಗೌರ್ಮೆಂಟ್ ಬಸ್ ಹಾಕಿಸಿ. ಮತ್ತೇನಂದರೆ ಅವನು ಸತ್ತಂಥವನಿಗೆ ಸೂಕ್ತ ಪರಿಹಾರ ಗೌರ್ಮೆಂಟಿಂದ ತಹಸೀಲ್ದಾರ್ ಅವರು ಇದನ್ನು ಗಂಭೀರವಾಗಿ ತಗೊಂಡು ಇದನ್ನು ಅವನಿಗೆ ಸೂಕ್ತ ಪರಿಹಾರ ಕೊಡಿಸೋ ಜವಾಬ್ದಾರಿ ತಗೊಳ್ಳಿ. ದಯವಿಟ್ಟು ಇದಕ್ಕೆ ನಂದು ಸೂಕ್ತ ಕ್ರಮವನ್ನು ಜರುಗಿಸ್ತೀವಿ ಆ ಬಸ್ನವರಿಗೆ. ಹೆಸರು ಅಯಾತ್ ಖಾನ್ ಅಂತ.